Hello guys. So ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. after a long time, welcome back to my YouTube channel guys. ಸೊ ತುಂಬ ದೊಡ್ಡ ಬ್ರೇಕ್ ಸಿಕ್ಕಿತ್ತು ನನ್ನ ವೀಡಿಯೋಸ್ಗೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನಾನು. ಬನ್ನಿ ಹೋಗೋಣ. ಇವತ್ತಿನ ಕತೆ ಏನಪ್ಪ ಅಂದರೆ, ಯಾವುದು ಮಧುಗಿರಿ ಅಲ್ಲ ಇದು. ಸೊ ಮಧುಗಿರಿಗೆ ಬಂದಿದ್ದೀವಿ ಗೈಸ್. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಮೇಲ್ಗಡೆ. ಸೊ ಗೈಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಒಂದು ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನಾನು ಗೈಸ್ ನಿಮಗೆ ಆಗಿನ ಕಾಲದ್ದು ಟೆಲಿಸ್ಕೋಪ್ ಹೆಂಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಇದೆ ಟೆಲಿಸ್ಕೋಪ್ ಆಗಿನ ಕಾಲದ್ದು ಗೈಸ್. ನಮ್ಮ ಜೊತೆ ಇದ್ದಾರೆ ದಿವಿಜಾ ಮತ್ತು ಚಂದನ. ಹಾಯ್ ಮಾಡಿ. ಹಾಯ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸದ್ಯಕ್ಕೆ ಟ್ರೆಕ್ ಮುಗಿಸ್ಕೊಂಡು ಸೇಫಾಗಿ ಬರಬೇಕು ಅಂತ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ, ಇನ್ನೂ 3 ಮೆಂಬರ್ಸ್ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಮಗೆ. ದಿವಿಜಾ, ನಿಮ್ಮ ಹೆಸರು ಏನು ಹೇಳಿ? ಭರತ್ ಬ್ರೋ. ನಮ್ಮ ಜೊತೆ ಇವತ್ತು ಭರತ್. ಮತ್ತು ಬ್ರೋ ನಿಮ್ಮ ಹೆಸರು? ಹೇಮಾದ್ರಿ ಅವರು ಇದ್ದಾರೆ. ಆಗ ಒಂದು ದರ್ಶನ್. ಇವನ ಹೆಸರು ದರ್ಶನ್ ಅಂತೇಳಿ. ಸೊ MSc ಸೆಕೆಂಡ್ ಇಯರಾ? ಸೆಕೆಂಡ್ ಇಯರ್ ಮಾಡ್ತಾನೆ. ಇಲ್ಲೇನೋ ಇದೆ, ಬನ್ನಿ ಗೈಸ್ ನೋಡೋಣ. ಸಮಥಿಂಗ್ ಇಸ್ ದೇರ್ ಹಿಯರ್. ಗೈಸ್ ಅಂಡರ್ಗ್ರೌಂಡ್ ಗೈಸ್, ಇದು ನೆಲಮಾಳಿಗೆ ಟೈಪ್ ಇದೆ ಗೈಸ್. ಸೊ ಆಗಿನ ಕಾಲದೆಲ್ಲ ಮಿಸ್ಟ್ರಿ ಗೈಸ್, ಅದೆಲ್ಲನೂ ನಾವು ಊಹೆ ಮಾಡ್ಕೋಬೋದು ಅಷ್ಟೇ. ಬಟ್ ಎಕ್ಸಾಕ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ಗುಹೆ ಅದು ಒಳಗಡೆ ಗೈಸ್. ತುಂಬ ಹಾಳಾಗಿದೆ ಗೈಸ್ ಇಲ್ಲಿ, ಅಂದರೆ ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ. ತುಂಬ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ. ಸೊ ಗೌರ್ನಮೆಂಟ್ ಏನಕ್ಕೆ ಇದ್ರ ಕಡೆ ಫೋಕಸ್ ಮಾಡ್ತಿಲ್ಲ ಐ ಡೋಂಟ್ ನೋ. ಬಟ್ ಮೇಂಟೆನೆನ್ಸ್ ಅಂತೂ ಇಲ್ಲ ಗೈಸ್ ಸರಿಯಾಗಿ. ಗೈಸ್ ವ್ಯೂ ನೋಡಿ, ಇದನ್ನ ಅರ್ಧ ದಾರಿ ಗೈಸ್. ನಮ್ಮ ಬೆಟ್ಟದಲ್ಲಿ ತುಂಬ ಇದೆ ಹತ್ತೋದಿನ ಮೇಲ್ಗಡೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೈಸ್, ಇಲ್ಲಿಂದ ಹತ್ತೋದಿರೋದು. ನಾವಿನ್ನೂ ಹಾಲ್ಫ್ ಆಫ್ ದ ಬೆಟ್ಟನೂ ಹತ್ತಿಲ್ಲ. ಸೊ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ ಆಗಲೇ. ಫುಲ್ ಸಾಂಗ್ ಹಾಕ್ಕೊಂಡು ಬೆಟ್ಟ ಹತ್ತಿದ್ದು. ಏನು ಹೇಳ್ತೀರಿ ದಿವ್ಯ ಅವರೇ, ಇಷ್ಟ ತನಕ ಬೆಟ್ಟ ಹತ್ತಿದ್ದೀರಾ? ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ವೆದರ್ ಹೆಂಗೆ ಅನಿಸ್ತಿದೆ? ಎಕ್ಸೈಟೆಡ್ ಇನ್ನು ಮೇಲೆ ಹತ್ತೋದಕ್ಕೆ. ಸೊ ಗೈಸ್ ವಿಸಿಟ್ ಹಾಕಿ ನೀವು. ಒಂದು ಬೆಂಗಳೂರಲ್ಲ ಟ್ರಾಫಿಕ್ ನೋಡಿ 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 ಸಾಕಾಗಿರುತ್ತೆ ನಿಮಗೂ. ಸೊ ಬನ್ನಿ ಒಂದು ಟೈಮ್ ವಿಸಿಟ್ ಹಾಕಿ ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಹಾಂ, ರಿಯಲ್ ಟಾಸ್ಕ್ ಇಲ್ಲೇ ಇರೋದು ಚಂದನಿಗೆ. ಹತ್ತಮ್ಮ. ದಿವಿಜಾ ನೋಡು ಮಾತಾಡೋಲ್ಲ. ನಡಿ ಇಸ್ ಫೋಟೋ ಅಂತ ಎತ್ತಾನ ರೀ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ವ್ಯೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಬನ್ನಿ ಹತ್ರ ಹೋಗೋಣ ಆ ಕಡೆ. ಮಂಡ್ಯ ಕಲ್ಲು, ರಾಗಿ ಮುದ್ದೆ ಗೈಸ್.
ಫುಲ್ಲು ವರ್ಕ್ ಮಾಡ್ತೈತಿ ಈಗ. ಗೈಸ್ ಒಂಚೂರಿದೆ, ಒಂಚೂರು ಹತ್ಬಿಟ್ರೆ ರೀಚ್ ಆದಾಗೆ. ತುಂಬ ದೊಡ್ಡ ಬೆಟ್ಟ ಗೈಸ್ ಇದು. ಮಾರ್ನಿಂಗ್ 6 o'clock ಹತ್ತಾಯಿದ್ದೀವಿ. ಸೊ ಗೈಸ್ ಆಗಲೇ 8 o'clock ಆಗಿದೆ. 2 hours ಆಯಿತು, ಇನ್ನೂ ಇಲ್ಲೇ ಇದ್ದೀವಿ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡು ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಸೊ here we go. ಬನ್ನಿ ಗೈಸ್ ಮೇಲ್ಗಡೆ ಹೋಗೋಣ. ಸೊ ಐ ಥಿಂಕ್ ಇದು ರಾಜನ ಮನೆ, ಒಂದು ಅರಮನೆ ಐ ಥಿಂಕ್. ಇಲ್ಲ ದೇವಸ್ಥಾನ ಅಲ್ಲ ಗೈಸ್. ದೇವಸ್ಥಾನ ಆಗಿದ್ರೆ ಇಷ್ಟು ಆಳು ಬಿಡ್ತಾ ಇರಲಿಲ್ಲ. ಸೊ ಇದನ್ನು ಫುಲ್ ಹಾಳಾಗಿದೆ ಎಲ್ಲ. ಸೊ ಬನ್ನಿ, ಕೋಟೆ ಇದೆ ಆ್ಯಕ್ಚುಲಿ, ತುಂಬ ಹಳೇ. ಆ್ಯಕ್ಚುಲಿ ಇದು ವಿಜಯನಗರ ಮತ್ತು ಹೊಯ್ಸಳವ್ರ ಕಾಲದಲ್ಲಿ ಆಳ್ವಿಕೆ ಒಂದು ಕೋಟೆ ಅಂತೀವಿ, ಕೋಟೆ. ಸೊ ಆ ಶತಮಾನದಲ್ಲಿ ಇದು ನಿರ್ಮಾಣ ಆಗಿರೋದು. ಸೊ ತುಂಬ ದೊಡ್ಡ ಕೋಟೆ ಇದೆ ಗೈಸ್. ಅಲ್ಲಿ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಮೊದಲು ಮೇಲ್ಗಡೆ ಹತ್ಬಿಡೋಣ, ಮೇಲ್ಗಡೆ ಹೋಗೋಣ. ಸೊ ಗೈಸ್ ತುಂಬ ಭಯ ಆಗುತ್ತೆ ಗೈಸ್. ನ್ಯಾರೋ ವೇ ಇದೆ ಇಲ್ಲೆಲ್ಲ ಫುಲ್. ಸೊ ಇಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಬೀಜ ಎಲ್ಲ ಬಾಯಿ ಬರುತ್ತೆ. ಓಕೆ ಗೈಸ್, ಈಗ ತೋರಿಸೋ ವ್ಯೂ ಫೈನಲ್ ವ್ಯೂ ಗೈಸ್ ಇದೆ, ಪೀಕ್. ಪಕ್ಕದ ಬೆಟ್ಟ ಕಡೆ ಎಲ್ಲ ಇದೆ, ಎಕ್ಸ್ಪ್ಲೋರ್ ಮಾಡೋಣ ಆ ಕಡೆ ಹೋಗಿ. ಆ್ಯಕ್ಚುಲಿ ಇದು ದೇವಸ್ಥಾನ ಏನಿದು, ಏನು ದಿವಿಜ ದೇವಸ್ಥಾನನ ಏನಿದು? ಕೋಟೆ. ಓಕೆ ಗೈಸ್, ಇದು ರಾಜರ ಮನೆ, ಅರಮನೆ ಎಲ್ಲ ಹಾಳು ಬಿದ್ದೈತಿ ಈಗ. ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಹಾಳು ಬಿದ್ದಿದೆ ಗೈಸ್, ಏನೂ ಇಲ್ಲ ಅದರಲ್ಲಿ, ಎಲ್ಲ ಪೂರ್ತಿ ನಾಶ ಮಾಡ್ಬಿಟ್ಟವ್ರೆ. ಆಂಜನೇಯ ದೇವಸ್ಥಾನ. ಫುಲ್ಲು ಜೇನುತುಪ್ಪ ತುಂಬಿಕ್ಕೋರು. ಓಕೆ ಓಕೆ ಓಕೆ. ಆ ಜೇನುತುಪ್ಪನ ಕಳ್ಳರು ಅಟ್ಯಾಕ್ ಮಾಡಬೇಕಾದ್ರೆ ಅಂದರೆ ಜಾರ ತುಪ್ಪನ ಚೆಲ್ತಾ ಇದ್ರು. ತುಪ್ಪನ ಚೆಲ್ತೀವಿ. ಓಕೆ ಗೈಸ್, ಇಲ್ಲಿ ಹಿಸ್ಟ್ರಿ ಹೆಂಗೆ ಅಂದರೆ ದರ್ಶು ಹೇಳ್ದ ನನಗೆ. ಸೊ ಆಗಿನ ಕಾಲದಲ್ಲಿ ಏನಾದರೂ ಶತ್ರು ರಾಜ್ಯದವರು ಅಟ್ಯಾಕ್ ಮಾಡಿದರೆ ಇಲ್ಲಿ ಜೇನ್ನ, ಅದೇ ಮಧು ಅಂತ ಹೇಳಿ ಮಧುಗಿರಿ ಏನು ನೇಮ್ ಬಂದಿದೆಯೋ, ಸೊ ಆ ಜೇನ್ನ ಇಲ್ಲಿ ಬೆಳೀತಾ ಇದ್ರಂತೆ. ಸೊ ಜೇನ್ನ ಶೇಖರಣೆ ಮಾಡಿ ಒಂದು ಕೊಳಾಯಿನ ಏನದು ಕೊಳಾಯಲ್ಲಿ ಜೇನುತುಪ್ಪನ ಶೇಖರಣೆ ಮಾಡಿ ಇಟ್ಟಿರೋರಂತೆ. ಇನ್ ಕೇಸ್ ಏನಾದರೂ ಶತ್ರು ದೇಶ ಅವರು ರಾಜ್ಯದವ್ರು ಏನಾದರೂ ಅಟ್ಯಾಕ್ ಮಾಡಿದರೆ ಅದನ್ನು ಕೆಳಗಡೆ ಚೆಲ್ಬಿಡೋದು. ಚೆಲ್ಲಿದರೆ ಅವ್ರಿಗೆ ಹತ್ತೋದಕ್ಕೆ ಆಗಲ್ಲ, ಈಸಿಯಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಕತೆ ಇಲ್ಲಿಂದು. ಸೊ ಇಷ್ಟು ಇದ್ರದ್ದು ಹಿಸ್ಟ್ರಿ. ಸೊ ಅದರಿಂದನೇ ಮಧುಗಿರಿ ಅಂತ ನೇಮ್ ಬಂದಿರೋದು ಇದಕ್ಕೆ. ಸೊ ತುಂಬ ಹಿಸ್ಟ್ರಿ ಇದೆ. ಸೊ ಗೈಸ್, ಜೇನಿನ ಕೊಳ ಅಂತಿದ್ನಲ್ಲ, ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿದೆ ನೋಡಿ ಗೈಸ್, ಇದೆ ಜೇನಿನ ಕೊಳ. ಸೊ ಐ ಆಮ್ ಟ್ರೈಂಗ್ ಟು ಗೋ ದೇರ್. ತಡಿ ಬ್ರೋ, ಹೋಗೋದು ಗೈಸ್. ಕಲ್ಲಿನ ಮನೆ ಕಟ್ಬಿಟ್ಟವ್ರು ಗೈಸ್ ಇಲ್ಲಿ ಒಳಗಡೆ, ಅನಿಸ್ತೈತಾ ನಿಮಗೆ? ಓಕೆ, ಇದರಲ್ಲಿ ಜೇನುತುಪ್ಪ ಹಾಕಿಡೋರು ಅಂತೆ. ಸೊ ಇಷ್ಟು ದೊಡ್ಡ ಕೊಳ ಇದೆ ಗೈಸ್. ಸೊ ಗೈಸ್, ಡಿಫೆನ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನ ಇದು ಒಂದು ಐಡಿಯಾ, ಯಾವ ರೀತಿ ಡಿಫೆನ್ಸ್ ಮಾಡ್ಬೋದು ಅಂತ. ಸೊ ಕೋಟೆನ ಹತ್ತಕ್ಕಾಗ್ತಾನೆ ಇರಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ನಾವೇನು ಹತ್ತು ಬಂದ್ವಿ ಅದೆಲ್ಲ ಬಂಡೆನೇ ಇರೋದು. ಸೊ ಜೇನುತುಪ್ಪ ಹಾಕಿದ್ವಿ ಅಂದರೆ ಸೊ ಕಾಲು ಸ್ಲಿಪ್ ಆದೇ ಆಗುತ್ತೆ. ಸೊ ಅದರಿಂದ ಶತ್ರು ದೇಶ ಅವರು ಬೇಗ ಬರೋಕ್ಕಾಗಲ್ಲ. ಸೊ ನಾವು ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು ಅನ್ನೋದೊಂದು ಅವ್ರದ್ದು ಥಾಟ್. ಸೊ ನೈಸ್ ಐಡಿಯಾ ಗೈಸ್. ಈಗಿನ ಮಾಡ್ರನ್ ಏನು ರಾಜಕೀಯ ಇದೆಯಲ್ಲ, ಅದಕ್ಕೆಲ್ಲ ಜೇನುತುಪ್ಪ ಯೂಸ್ ಆಗೋಲ್ಲ. ಅವರೆಲ್ಲ ಗನ್ ಯೂಸ್ ಮಾಡ್ತಾರೆ ಡಿಫೆನ್ಸ್ ಮಾಡೋದಕ್ಕೆ. ಸೊ ಆಗಿನ ಕಾಲದಲ್ಲಿ ಜಾಸ್ತಿ ಮದ್ದು ಗುಂಡು ಇದ್ದು, ಸೊ ಅದಕ್ಕಿಂತ
ಜಾಸ್ತಿ ಇದನ್ನು ಯೂಸ್ ಮಾಡೋರು. ಅಂದರೆ ಇದು ಡಿಫೆನ್ಸ್ ಮಾಡುತ್ತೆ ಅಂದರೆ ಸೊ ಇವ್ರಿಗೆ ಈಸಿ ಆಗೋದು ಶತ್ರುನ ಅಟ್ಯಾಕ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಜೇನುತುಪ್ಪ ಬಳಸ್ತಾ ಇದ್ದೆ. ದ ಪ್ಲ್ಯಾನ್. ಸೊ ಬನ್ನಿ ಗೈಸ್, ಈಗ ರಾಜರ ಮನೆ ಅಂದರೆ ಇದನ್ನು ಅರಮನೆ ಅಂತ ಹೇಳೋಕ್ಕಾಗಲ್ಲ ಗೈಸ್, ಅರಮನೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಮನೆ ಅಂತಲೇ ಹೇಳ್ತೀನಿ. ಸೊ ಆಗಿನ ಕಾಲದ ರಾಜರದ್ದು ಮನೆ ಹೆಂಗಿತ್ತು ಅಂತ ನೋಡೋಣ ಬನ್ನಿ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಒಳಗಡೆ ಹೋಗೋಣ. ಸೊ ಐ ಥಿಂಕ್ ತುಂಬ ಹಾಳು ಬಿದ್ದಿದೆ ಅದು ಇದೆಯಲ್ಲ. ಓಕೆ, ಇದು ಮನೆಯೇ ಗೈಸ್. ತುಂಬ ಅಂದರೆ ತುಂಬ ಹಾಳು ಬಿದ್ದಿದೆ. ಏನಾದರೂ ಬಂದರೆ ಭಯ ಆಗುತ್ತೆ. ನಿಶಬ್ದವಾಗಿದೆ ಗೈಸ್. 24 ಪಿಲ್ಲರ್ಸ್ ಇರೋವಂಥ ಮನೆ ಗೈಸ್ ಇದು. ಇದು ಅಷ್ಟೇ ಅಂದ್ಕೊಂಡಿದ್ದೀನಿ, 24 ಪಿಲ್ಲರ್ಸ್ ಇರ್ಬೋದು. ಸೊ ಈಗೆಲ್ಲ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆಲ್ಲ. ಇದನ್ನು ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ, ಅದನ್ನು ಬಟ್ ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ ಮೇಂಟೈನ್ ಮಾಡೋದಕ್ಕೆ. ಸೊ ಆ ಕಡೆ ಇದೆ, ಬನ್ನಿ ಆ ಕಡೆ ಹೋಗೋಣ. ಸರ್ ಇದು ಒಂದು ಮನೆ ರಾಜರದು. ಐ ಥಿಂಕ್ ಇಲ್ಲಿ ಅಡುಗೆ ಮನೆ ಏನೂ ಇಲ್ಲ ಗೈಸ್. ನನಗೆ ಇದು ಮನೆ ಅಂತ ಡೌಟ್ ಬರ್ತಾಯಿದೆ. ಇಲ್ಲೆಲ್ಲೂ ಅಡುಗೆ ಮನೆ ಅಂತ ನನಗೆಲ್ಲೂ ಕಾಣಿಸಿಲ್ಲ. ಸೊ ಜಸ್ಟ್ ಮನೆ ಥರ ಇದೆ. ಸೊ ಇಷ್ಟು ಗೈಸ್ ರಾಜರ ಮನೆ. ಅದಾದಮೇಲೆ ಮುಂದೆ ವ್ಯೂ ಇದೆ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ 360 ಡಿಗ್ರಿನೂ ವ್ಯೂ ಸಿಗುತ್ತೆ ಗೈಸ್. ಈ ಬೆಟ್ಟದಲ್ಲಿ ನಾವು 360 ಡಿಗ್ರಿಯಿಂದನೂ ವ್ಯೂ ನೋಡ್ಬೋದು. ಎಲ್ಲ ಕಡೆನೂ ವ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿದೆ ಗೈಸ್ ಬೆಟ್ಟ. ಬನ್ನಿ. ಚೂರು ಮಳೆ ಬರಬೇಕಾಗಿತ್ತು ಗೈಸ್, ಮಳೆ ಬಂದಿದ್ರೆ ಮಾತ್ರ ಸಖತ್ತಾಗಿರೋದು. ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಪ್ರತಿಯೊಂದೂ. ಇದಾದ ತಕ್ಷಣ ದೇವರಾಯನ ದುರ್ಗ. ಓಕೆ, ದೇವರಾಯನ ದುರ್ಗ ಇದೆ, ಅಲ್ಲಿಗೆ ಹೋಗೋಣ. ಸೊ ಗೈಸ್ ಇಲ್ಲೊಂದು ಮನೆ ಇದೆ, ಇದನ್ನೊಂದು ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಹಾಳಾಗಿದೆ ಇದೆಲ್ಲ. ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ಬೇಕಾದ್ರೆ ಕಟ್ಟಿರುವಂಥ ಕೋಟೆ ಇದು. ಸೊ ಈಗ ತುಂಬ ಹಾಳಾಗೋಗಿದೆ ಎಲ್ಲ. ಹಾಯ್ ಬ್ರೋ ಮಿಸ್ಟರ್ JK ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಮಿಸ್ಟರ್ JK7. ಹಾಂ ಓಕೆ ಬ್ರೋ. ಗೈಸ್ ಏನು ಖುಷಿ ಅಂದರೆ ಒಬ್ಬ ಸ್ಟ್ರೇಂಜರ್ ಅಟ್ಲೀಸ್ಟ್ ಅವರು ಓಕೆ ಸಬ್ಸ್ಕ್ರೈಬ್ ಆಗ್ತಾರೋ ಅದು ಸೆಕೆಂಡ್ರಿ. ನನಗೆ ಅಟ್ಲೀಸ್ಟ್ ಕೇಳಿದರು ಯಾವ ಚಾನಲ್ಲು ಏನು ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಇದು ಎರಡು ಕೂಡ ಜೇನುತುಪ್ಪ ಶೇಖರಣೆ ಮಾಡೋ ಕೊಳಗಳು ಇವೆರಡು ತುಂಬ ಇಟ್ಟಿದ್ದಾರೆ ಇಲ್ಲಿ. ಐ ಥಿಂಕ್ ಒಂದು ಅಲ್ಲಿ ಹೊರಗಡೆ ಇದೆ, ಇಲ್ಲಿ ಇದೆ, ಇನ್ನು ಕೆಳಗಡೆನೂ ಇರಬೇಕು ಐ ಥಿಂಕ್, ಗೊತ್ತಿಲ್ಲ. ಈ ಕಡೆ ಎಲ್ಲ ಇದೂ ಎಕ್ಸಾಕ್ಟಾಗಿ ಏನಂತ ಅದು ನಾನು ಹೇಳೋಕ್ಕಾಗ್ತಾಯಿಲ್ಲ. ಇದು ಮನೆನಾ ಅಥವಾ ಐ ಥಿಂಕ್ ಮನೆಯೇ. ಆಲ್ಮೋಸ್ಟ್ ಅದು ರಾಜರು ವಾಸ ಮಾಡ್ತಿದ್ದಂಥ ಒಂದು ಮನೆ ಇದೆಯಲ್ಲ. ಇದನ್ನು ಅರಮನೆ ಅಂತ ಹೇಳೋಕ್ಕಾಗಲ್ಲ. ಅರಮನೆ ಅಂದರೆ ಗೊತ್ತಿಲ್ಲ, ಹೇಳ್ಬೋದೇನೋ ಅರಮನೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಹಾಕಿ. ತುಂಬ ಹಾಳಾಗಿದೆ ಅರಮನೆ ಅಂದರೆ. ಸೊ ತುಂಬ ಫೆಸಿಲಿಟೀಸ್ ಇರಬೇಕಾಗಿತ್ತು. ಅಲ್ಲಿ ನೋಡಿದ್ದೇನಿದೆ ಅದರಲ್ಲಿ
ನನಗೆ ಬೇರೆ ಏನು ಅಂದರೆ ಈಗ ಅಡುಗೆ ಮಾಡ್ಕೊಳಕ್ಕೋಸ್ಕರ ಒಂದು ಸಪ್ರೇಟ್ ಆಗಿ ಏನಾದರೂ ಅಡುಗೆ ಕೋಣೆ ಟೈಪು ಆ ಥರ ಏನೂ ಇಲ್ಲ ಅಲ್ಲೆಲ್ಲ. ಸೊ ನಾರ್ಮಲ್ ಕಾಮನ್ ಆಗಿದೆ ಒಂದೇ ಥರ. ಇದು ಇಲ್ಲಿಂದ ವ್ಯೂ. ಸೊ ಬನ್ನಿ. So guys, finally we are going back. ತಿರುಗಿ ಇಳಿತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಕೆಳಗಡೆ ಹೋಗಿ ಮತ್ತೆ ದೇವರಾಯನ ದುರ್ಗ ಹೋಗೋದಿದೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಚಾರ್ಜ್ ಇಲ್ಲ ಬೇರೆ ಮೊಬೈಲು. ಸೊ ನೋಡೋಣ, ಕೆಳಗಡೆ ಎಲ್ಲಾದರೂ ಚಾರ್ಜಿಂಗ್ ಪಾಯಿಂಟ್ ಸಿಕ್ಕರೆ ಚಾರ್ಜಿಂಗ್ ಹಾಕಿ. ಚಾರ್ಜ್ ಬೇರೆ ಇಲ್ಲ ಮೊಬೈಲ್, ಅದೇ ಪ್ರಾಬ್ಲಮ್ ಆಗಿರೋದು. ಸೊ ನೋಡೋಣ ಬನ್ನಿ ಗೈಸ್, ಕೆಳಗಡೆ ಹೋಗೋಣ. ಎಲ್ಲಿ ಇಲ್ಲ ಬಾ. ಸೊ ಅಂತೂ ರೀಚ್ ಆದ್ವಿ ಗೈಸ್ ಕೆಳಗಡೆ. ಓ ಹೆವಿ ಟಯರ್ಡ್ ಆಗಿದ್ದೀನಿ ಮಾತ್ರ. ರೀಚ್ ಆಗಿದ್ದೀವಿ. ಈಗ ತುಂಬ ಹೊಟ್ಟೆ ಶೋಗಿದೆ. ಸ್ವಲ್ಪ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ದೇವರಾಯನ ದುರ್ಗ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಿದೆ. ಬನ್ನಿ ತಿಂಡಿ ತಿಂದ್ಕೊಂಡು ಅಲ್ಲೇ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಆಗಿನ ಕಾಲದ ಜೈಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಜೈಲ್ ಇದೆನಾ ಹೇಳ್ದಲ್ಲ ನೋಡಿ ಗೈಸ್. ಫ್ಯಾನ್ ವ್ಯವಸ್ಥೆ ಇತ್ತು ಗೈಸ್ ಆಗಿನ ಕಾಲದ ಫ್ಯಾನ್. ಅದು ಜೈಲಲ್ಲಿ ಹಾಳಾಗಿದೆ ಯಾವುದು ನೀಟಾಗಿ ಮೇಂಟೈನ್ ಮಾಡಲ್ಲ ಯಾರು. ಸೊ ಅಲ್ಲಿ ಎಲ್ಲ ಆಫೀಸ್ ಇದೆ. ಓಕೆ, ಅಲ್ಲೆಲ್ಲ ಆಫೀಸಸ್ ಇದೆ. ಪೊಲೀಸ್ ಸ್ಟೇಷನ್ ಟೈಪ್ ಇರ್ಬೋದು, ಇದು ಇರ್ಬೋದಲ್ಲ, ಪೊಲೀಸ್ ಸ್ಟೇಷನ್ನೇ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.